ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡುವ ವಿಚಾರವಾಗಿ ವ್ಯಾಪಕ ಚರ್ಚೆ ಮತ್ತು ವಿರೋಧಗಳು ನಡೆಯುತ್ತಿವೆ. ಟಾಟಾ ಪವರ್‌ಗೆ ವಿದ್ಯುತ್ ವಿತರಣೆಯನ್ನ ವಹಿಸುವ ಪ್ರಸ್ತಾವನೆಗಳ ವಿರುದ್ಧ ರಾಜ್ಯದ ಹಲವೆಡೆ ರೈತರು ಹಾಗೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಇನ್ನು ಈ ವಿಚಾರವಾಗಿ ಹೊಸಕೋಟೆ ನಗರದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಕೇಂದ್ರ ಸಮಿತಿ ಸದಸ್ಯರಾದ ಶಿವಣ್ಣನವರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿ ಮಾತನಾಡಿದರು. ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡ್ತಿರೋದು ಹೇಗಿದೆ ಅಂತ ಹೇಳಿದ್ರೆ, ನಾವೆಲ್ಲ ಕೋಟೆ ಕಟ್ಟಿ ಬೇರೆಯವರಿಗೆ ಆಡಳಿತ ಮಾಡಕ್ಕೆ ಬಿಟ್ಕೊಟ್ಟು ಹೋಗೋ ರೀತಿ ಆಗ್ತಿದೆ. ಪ್ರಮುಖವಾಗಿ ಬೆಸ್ಕಾಂ ಸಿಬ್ಬಂದಿ, ಕೆಪಿಟಿಸಿಎಲ್ ಸಿಬ್ಬಂದಿ ವಿದ್ಯುತ್ ಸರಬರಾಜು ಮಾಡುವಲ್ಲಿ ಅವಿರತ ಶ್ರಮಿಸುತ್ತಿದ್ದಾರೆ. ಆದರೆ ಖಾಸಗೀಕರಣ ಮಾಡಿದ್ರೆ ಕಾರ್ಮಿಕರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕರಿಗೆ ಸಾಕಷ್ಟು ಈ ಒಂದು ಸಮಸ್ಯೆ ಉಂಟಾಗಲಿದೆ. ಪ್ರಮುಖವಾಗಿ ಸಾರ್ವಜನಿಕ ಉದ್ದಿಮೆ ಸಾರ್ವಜನಿಕವಾಗಿಯೇ ಉಳಿಯಬೇಕು ಎಂದು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿ ಮಾತನಾಡಿದ್ರು. ಬಡ ಕುಟುಂಬಗಳಿಗೆ ತೊಂದರೆ ಆಗ್ತಿದೆ. ಯಾವ್ದಾವ ರೀತಿ ತೊಂದರೆ ಆಗ್ತದೆ ಅಂತ ಹೇಳ್ತಾ ಹೋದ್ರೆ, ಒಂದು ಗೃಹ ಜ್ಯೋತಿ, ಗಂಗಾ ಕಲ್ಯಾಣ, ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ಎಲ್ಲ ಸೌಲಭ್ಯಗಳು ಕುಂಠಿತವಾಗ್ತದೆ. ಮತ್ತು ನಮ್ಮ ನೌಕರರು ಅಭದ್ರತೆ ಉಂಟಾಗ್ತದೆ. ನೌಕರರಿಗೆ ಸೇಫ್ಟಿ ಇರೋದಿಲ್ಲ. ಅವರು ಏನಂತ ಅಂದ್ರೆ ನಮ್ಮ ಒಂಥರ ಸೆಕ್ಯೂರಿಟಿ ರೀತಿ ನೋಡ್ಕೊಂಡು ಕೆಲಸ ಮಾಡಿಸ್ತಾರೆ. ಎಲ್ಲ ಪವರ್ ಅವರೇ ಎತ್ಕೊಳ್ತಾರೆ. ನಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಫುಲ್ ಸುಮ್ನೆ ಕೂತ್ಕೊಂಡು ಹೋಗಿ ಸಂಬಳ ಕೊಡೋ ರೀತಿ ಮಾಡ್ಕೊಳ್ತಾರೆ. ಹಂಗಾಗಿ ನಾವು ವಿರೋಧ ಮಾಡ್ತಾ ಇದೀವಿ, ಈ ಕಂಪ್ನಿ ಪ್ರೈವೇಟೈಸೇಷನ್ ಬೇಡ ಅಂತ ಹೇಳಿ. ಹಾಗೂ ಇನ್ನೊಂದೇನಪ್ಪಾ ಅಂತ ಅಂದ್ರೆ, ನಮ್ಮ ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡರು ಸರ್ ಅವರು 100 ಕೋಟಿ ವೆಚ್ಚದಲ್ಲಿ ಕೇಬಲ್ಗಳನ್ನು ಅಳವಡಿಸಿ ಜನಗಳಿಗೆ ಒಳ್ಳೆ ರೀತಿ ಕೆಲಸವನ್ನು ಮಾಡ್ಕೊಟ್ಟಿದ್ದಾರೆ. ಅದೆಲ್ಲ ಕೂಡ ಅವ್ರಿಗೆ ಅನುಕೂಲ ಆಗ್ತದೆ. ಅವೆಲ್ಲ ಬೇಡ. ಅದೇ ರೀತಿ ನಮ್ಮ ಗೌರ್ಮೆಂಟ್ ಅಡಿಯಲ್ಲೇ ಇದ್ರೆ ಏನಾಗ್ತದೆ ಅಂತಂದ್ರೆ, ನಾವು ಗೌರ್ಮೆಂಟ್ ಅಡಿಯಲ್ಲೇ ಇದ್ದಾಗ ನಮ್ಗೆ ಇವೆಲ್ಲ ಅನುಕೂಲಗಳು ನಾವೇ ಮಾಡ್ಕೊಡ್ತೀವಿ, ಒಳ್ಳೆ ಸರ್ವಿಸ್ ಕೊಡ್ಬೋದು ಅಂತ ಹೇಳ್ತೀನಿ ಸರ್. ಹಾಗೂ ಏನಾಗ್ತದೆ ಇನ್ನೊಂದಂದ್ರೆ, ಸ್ಥಳೀಯರಿಗೆ ಉದ್ಯೋಗ ಕಡಿಮೆ ಆಗ್ತದೆ. ಬೇರೆ ರಾಜ್ಯದವರು ಬಂದು ಕೆಲಸ ಮಾಡಲು ಅನುಕೂಲ ಆಗ್ತದೆ ಅವ್ರಿಗೆ. ಹಂಗಾಗಿ ನಮ್ಮ ಬಡ ಕುಟುಂಬದವರು ಎಲ್ಲ ವರ್ಗದವರಿಗೆ ಒಳ್ಳೆ ಸ್ಥಳೀಯರಿಗೆ ಮತ್ತೆ ಎಲ್ಲರಿಗೂ ಕೆಲಸ ಸಿಗ್ಬೇಕು ಅಂತ ನಾನು ಅನ್ಕೊತೀನಿ. ಈ ಖಾಸಗೀಕರಣ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಹಂಗಾಗಿ ಇದು ಕೂಡಲೇ ಇದನ್ನ ಕೈ ಬಿಡಬೇಕಾಗಿ ನಾವು ಎಲ್ಲ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಇದ್ರ ಬಗ್ಗೆ ನಾವು ಎಲ್ಲ ರೋಡಿಗಿಳಿದು ನಾವು ಉಗ್ರ ಹೋರಾಟ ಮಾಡಲು ನಮ್ಮ ನೌಕರರಲ್ಲಿ ನಾವು ಕೂಡಲೇ ಕರೆ ಕೊಟ್ಟಾಗ ಬಂದು ಉಗ್ರ ಓಡಾಡಿ ಮತ್ತೆ ಬೀದಿಗಳಲ್ಲಿ ನಿಲ್ತು ಬೇಕಾದ್ರೆ ಓಡಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ಮ ನೌಕರರು ಎಷ್ಟೋ ವರ್ಷಗಳಿಂದ ಕೋಟೆ ಕಟ್ಟಿ ಅವ್ರಿಗೆ ಬಿಟ್ಕೊಟ್ಟಂಗೆ ಆಗ್ತದೆ. ನಾವು ಕಟ್ಟಿದ ಕೋಟೆನ ಅವರು ಹೊಡ್ಕೊಂಡು ಹೋಗ್ತಾರೆ ಅಂತ ಅನ್ಕೋತೀವಿ. ಹಾಗೂ ನಮ್ಮ ಹೊಸಕೋಟೆಯಲ್ಲಿ 100 ಕೋಟಿ ವೆಚ್ಚದಲ್ಲಿ ಕೇಬಲ್ ಮಾಡಿದಿವಿ. ಆದ್ರೂ ಕೂಡ ಇದೆಲ್ಲಾನು ಅವ್ರಿಗೆ ಉಪಯೋಗ ಆಗ್ತದೆ. ನಾವು ಮಾಡಿದ್ದು ಅವ್ರು ಹೊಡ್ಕೊಂಡು ಹೋದಂಗೆ ಆಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸ್ಥಳೀಯ ಉದ್ಯೋಗ ಕಡಿತ ಆಗ್ತದೆ. ಮತ್ತೆ ನಮ್ಮ ನೌಕರರಿಗೆ ಅಭದ್ರತೆ ಉಂಟಾಗ್ತದೆ ಜಾಸ್ತಿ. ಎಷ್ಟೋ ಬಡ ಕುಟುಂಬಗಳು ಈಗ ಕೂಲಿ ಪಾಲಿ ನಾಳೆ ಮಾಡ್ಕೊಂಡು 500 ರೂಪಾಯಿ 300 ರೂಪಾಯಿ ಕರೆಂಟ್ ಬಿಲ್ ಕಟ್ತಾರೆ. ನಮ್ ಗೃಹ ಜ್ಯೋತಿ ಕೊಡೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತಾ ಇದೆ.